ಅಯೋಧ್ಯೆಯ ರಾಮ ಮಂದಿರವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ. ಉದ್ಘಾಟನೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಸರಯೂ ನದಿಯಲ್ಲಿ ಸ್ನಾನ ಮುಗಿಸಿ ಬಳಿಕ ಅಲ್ಲಿಂದ ರಾಮ ಮಂದಿರಕ್ಕೆ ತೆರಳಲಿದ್ದಾರೆ. ರಾಮ ಮಂದಿರದಿಂದ 3 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಸರಯೂ ನದಿಯಲ್ಲಿ ಮೋದಿ ಸ್ನಾನಕ್ಕಾಗಿಯೇ ವಿಶೇಷ ಚೌಕಿಯನ್ನು ನಿರ್ಮಾಣ ಮಾಡಲಾಗಿದೆ. ಭದ್ರತೆಯ ಹಿತದೃಷ್ಟಿಯಿಂದ ಉತ್ತರ ಪ್ರದೇಶ ಸರ್ಕಾರ ವಿಶೇಷ ಚೌಕಿಯನ್ನು ನಿರ್ಮಾಣ ಮಾಡಿದ್ದು, ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಪ್ರಧಾನಿ ನರೇಂದ್ರ ಮೋದಿಗೆ ಸಾಥ್ ನೀಡಲಿದ್ದಾರೆ. ಏನದು ಹೋಯ್ತಾ? ಇನ್ನು ಈ ವಿಶೇಷ ಚೌಕಿಯ ಬಗ್ಗೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ವಿಶೇಷ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಆಗೋದಕ್ಕೆ ಇನ್ನ ಕೇವಲ 2 ದಿನಗಳಿರುವಂತದ್ದು, ಅದು ಕೂಡ ಕೆಲವೇ ಗಂಟೆಗಳು ಅಂತ ಹೇಳ್ಬೋದು. ಗಂಟೆಗಳ ಲೆಕ್ಕದಲ್ಲಿ ನಾವು ಈಗ ಕೌಂಟಿಂಗ್ ಶುರುವಾಗಿರುವಂತದ್ದು. ಇನ್ನ ಉದ್ಘಾಟನೆಯನ್ನ ಸ್ವತಃ ಈ ಬಾರಿ ನಮ್ಮ ಪ್ರಿಮ್ ಮಿನಿಸ್ಟರ್ ಆಗಿರುವಂತಹ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅವರಿಗೆ ಯೋಗಿ ಆದಿತ್ಯನಾಥ್ ಅವರು ಸಾಥ್ ಕೊಡ್ತಾರೆ. ಜೊತೆಗೆ ಅನೇಕ ಮಂದಿ ಗಣ್ಯರು ಸಾಥ್ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಇಂತಹ ಉದ್ಘಾಟನೆ ಮಾಡುವ ಮುಂಚೆ ಮೋದಿ ಅವರು ಇದೇ ಸರಯೂ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ. ನಾನೀಗ ಸರಯೂ ನದಿಯ ದಂಡೆಯಲ್ಲಿದ್ದೀನಿ. ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಇದು ಅಯೋಧ್ಯೆಯ ರಾಮ ಮಂದಿರದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಬರುವಂತಹ ಸರಯೂ ನದಿ. ಇದಕ್ಕೆ ಒಂದು ಹಳೆಯ ಇತಿಹಾಸವೂ ಕೂಡ ಇರುವಂಥದ್ದು. ಏನಂತಂದ್ರೆ, ರಾಮ ತನ್ನ ಈ ಜಾಗದಿಂದಲೇ ಇದೇ ಸರಯೂ ನದಿಯಲ್ಲಿ ಮುಳುಗಿ ತನ್ನ ಅಂತ್ಯವನ್ನ ಮಾಡ್ಕೊಂಡಿದ್ರು ಅನ್ನೋ ಒಂದು ಅಂಶವನ್ನು ಹೇಳುವಂಥದ್ದು. ಇಲ್ಲಿ ಮುಳುಗದಂತಹ ರಾಮ ಸೀದಾ ಗುಪ್ತರ್ ಘಾಟ್ ತನಕ ಹೋಗ್ತಾರೆ. ಗುಪ್ತರ್ ಘಾಟ್ ತನಕ ಜನಕ್ಕೆ ಕಾಣ್ತಾ ಇದ್ರು ರಾಮ ನೀರಿನಲ್ಲಿ ಹೋಗ್ತಾ ಇರುವಂಥದ್ದು ಸರಯೂ ನದಿ ಒಳಗಡೆ. ಆದ್ರೆ ಗುಪ್ತರ್ ಘಾಟ್ಗೆ ಹೋದಂತಹ ಬಳಿಕ ಅವರು ನಾಪತ್ತೆ ಆದ್ರು ಅನ್ನೋ ಒಂದು ಕಥೆ ಇರುವಂಥದ್ದು. ಇಂತಹ ಸರಯೂ ನದಿಯಲ್ಲಿ ಈಗ ಪ್ರಧಾನಮಂತ್ರಿ ಅವರು ಸ್ನಾನ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ 22ನೇ ತಾರೀಕು. ಸದ್ಯ ನಾನು ಈಗ ಈ ಭಾಗದಲ್ಲಿ ಇರ್ತೀನಿ. ಇಲ್ಲಿ ನಾವು ಗಮನಿಸಬಹುದು, ಒಂದು ಚೌಕಿ ರೀತಿಯಲ್ಲಿ ನಿರ್ಮಾಣ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ PM ನರೇಂದ್ರ ಮೋದಿ ಅವರು ಅವತ್ತು ಸ್ನಾನ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಅವರಿಗೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಸಾಥ್ ಕೊಡ್ತಾರೆ. ಜೊತೆಗೆ ಅದಾದ ಬಳಿಕ ಇಲ್ಲಿ ಸರಯೂ ನದಿಗೆ ಪೂಜೆ ಸಲ್ಲಿಸುವಂತಹ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅದಾದ ನಂತರ ಇಲ್ಲಿಂದ ದೇವಾಲಯಕ್ಕೆ ಹೋಗುವಂತಹ ನರೇಂದ್ರ ಮೋದಿ ಅವರು ಇಲ್ಲಿ ರಾಮಲಲ್ಲಾನಿಗೆ ಕಟ್ಟಿರುವಂತಹ ಮುಖಕ್ಕೆ ಕಟ್ಟಿರುವಂತಹ ಬಟ್ಟೆ ಏನಿದೆ, ಕಣ್ಣಿನ ಪಟ್ಟೆ ಕಟ್ಟಿರುವಂಥದ್ದು, ಅದನ್ನ ತೆರವುಗೊಳಿಸುವ ಮೂಲಕ ಅಧಿಕೃತವಾಗಿ ರಾಮನಿಗೆ ದೇವಸ್ಥಾನಕ್ಕೆ ಉದ್ಘಾಟನೆ ಮಾಡುವಂಥದ್ದು, ಅಧಿಕೃತವಾಗಿ ಓಪನ್ ಮಾಡೋದಕ್ಕೆ ಅವಕಾಶ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಈ ಮೂಲಕ ಸಾರ್ವಜನಿಕರ ದರ್ಶನಕ್ಕೆ ರಾಮನ ವಿಗ್ರಹವನ್ನ ಅವತ್ತು ಹೊರಗಡೆ ತೆರೆಯುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನು ಈ ಸರಯೂ ನದಿಯು ತುಂಬಾನೇ ದೊಡ್ಡದಾಗಿರುವಂಥ ನಾವು ಗಮನಿಸ್ತಾ ಹೋಗ್ಬೋದು. ಇಂದ ಬಲಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಲತಾ ಮಂಗೇಶ್ಕರ್ ಚೌಕ್ ಸಿಗುವಂಥದ್ದು. ಅದಾದ ನಂತರ ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ರಾಮ ಮಂದಿರ ಸಿಗುವಂಥದ್ದು. ಹೀಗಾಗಿ ಈ ರಸ್ತೆಯನ್ನ ಸಂಪೂರ್ಣವಾಗಿ Z+ ಸೆಕ್ಯೂರಿಟಿ ಮೂಲಕ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ Z+ ಟೀಮ್ ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ದು, ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದೆ. ಇನ್ನು ಈ ದಂಡೆಯ ಮೇಲೆ ನಾನು ಇರುವಂಥದ್ದು, ಇಲ್ಲಿ ಈಗ ದೋಣಿ ವಿಹಾರಕ್ಕೂ ಕೂಡ ಒಂದಷ್ಟು ಅವಕಾಶ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ, ಇದೇ ಜಾಗದಲ್ಲಿ ನರೇಂದ್ರ ಮೋದಿ ಅವರು 22ನೇ ತಾರೀಕು ಸ್ನಾನವನ್ನು ಮುಗಿಸಿ ಇಲ್ಲಿಂದ ದೇವಾಲಯಕ್ಕೆ ತೆರಳಿ ಅಧಿಕೃತವಾಗಿ ಸಾರ್ವಜನಿಕ ದರ್ಶನಕ್ಕೆ ರಾಮಲಲ್ಲಾ ದೇವಸ್ಥಾನವನ್ನ, ಅಯೋಧ್ಯೆಯ ರಾಮ ಮಂದಿರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ KR ಜೊತೆ ವಿಷ್ಣು ಪ್ರಸಾದ್, ಸರಯೂ ನದಿ ತಡ, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.